ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಲ್ಲ. ಇದು ಒಂದು ಆಳವಾದ ಬದಲಾವಣೆಯ ಆರಂಭ. ನಿಮ್ಮ ಜೀವನದಲ್ಲಿ ಈಗ ಒಂದು ವಿಚಿತ್ರ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ. ನೀವು ಗಮನಿಸದೇ ಇರುವ ಕೆಲವು ಘಟನೆಗಳು ಈಗ ಸ್ಪಷ್ಟವಾಗ್ತಾ ಇದೆ. ಹೌದು ಸ್ನೇಹಿತರೆ, ವೃಷಭ ರಾಶಿಯವರ ಜೀವನದಲ್ಲಿ ಒಬ್ಬ ವಿಧವಾ ಸ್ತ್ರೀ ಆಗಮನ ನಡೀತಾ ಇದೆ. ಈ ಆಗಮನ ಒಂದು ಸಾಮಾನ್ಯ ಘಟನೆ ಅಲ್ಲ. ಇದು ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಒಂದು ಪ್ರಮುಖ ಘಟ್ಟ. ನೀವು ಈಗ ಯೋಚನೆ ಮಾಡ್ತಿರ್ಬೋದು, ಅಥವಾ ಆ ವಿಧವಾ ಸ್ತ್ರೀ ಯಾಕೆ ಬರ್ತಾಳೆ, ಯಾಕೆ ಯಾರು ಆಗಿರ್ಬೋದು, ಮತ್ತು ಆಕೆ ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರ್ತಾಳೆ ಅಂತ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಗಮನಿಸಿ, ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹಿಳೆ ಪ್ರವೇಶ ಮಾಡ್ತಾಳೆ. ಆಕೆ ವಿಧವಾ ಆಗಿರ್ಬೋದು, ಅಥವಾ ಈಗಾಗಲೇ ನಿಮ್ಮ ಸುತ್ತಲೂ ಇದ್ದರೂ ಕೂಡ ನೀವು ಗಮನಿಸದೇ ಇರುವ ಒಬ್ಬ ವ್ಯಕ್ತಿ ಆಗಿರಬಹುದು. ಆಕೆ ನಿಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶಕಿಯಾಗಿ ಅಥವಾ ಒಂದು ಎಚ್ಚರಿಕೆಯ ಸಂಕೇತವಾಗಿ ಎದುರಾಗಬಹುದು. ವೃಷಭ ರಾಶಿಯವರ ಸ್ವಭಾವ ಶಾಂತವಾದದ್ದು, ಸ್ಥಿರವಾದದ್ದು. ಆದರೆ ಕೆಲವೊಮ್ಮೆ ನೀವು ನಿಮ್ಮ ಯಶಸ್ಸಿನ, ನಿಮ್ಮ ಮನಸ್ಸಿನ ಮಾತನ್ನು ಕೇಳದೆ ಇತರರ ಪ್ರಭಾವಕ್ಕೆ ಒಳಗಾಗ್ತೀರ. ಈ ಸಮಯದಲ್ಲಿ ಇದನ್ನು ತಪ್ಪಿಸಿಕೊಳ್ಳಬೇಕು. ಯಾಕೆಂದರೆ ಈ ವಿಧವಾ ಸ್ತ್ರೀಯ ಪ್ರಭಾವ ನಿಮ್ಮ ನಿರ್ಧಾರಗಳ ಮೇಲೆ ಬೀಳಬಹುದು. ಆಕೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಸಲಹೆ ನೀಡಬಹುದು. ಅದು ನಿಮ್ಮ ಹಣಕಾಸಿನ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು. ನೀವು ಆಕೆಯ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಆಗಬಹುದು. ಆದರೆ ನೀವು ನಿರ್ಲಕ್ಷ್ಯ ಮಾಡಿದರೆ ಕೆಲವು ಅಡಚಣೆಗಳು ಎದುರಾಗಬಹುದು. ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಗುರುಗ್ರಹ ಮತ್ತು ಶನಿ ಗ್ರಹಗಳ ಪ್ರಭಾವ ವಿಶೇಷವಾಗಿದೆ. ಈ ಗ್ರಹಗಳ ಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಹಳೆಯ ಘಟನೆಗಳು ಮತ್ತೆ ಜಾಗೃತವಾಗುತ್ತೆ. ನೀವು ಮರೆಯಲು ಪ್ರಯತ್ನಿಸಿದ ಕೆಲವು ವಿಷಯಗಳು ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಇದೇ ಸಮಯದಲ್ಲಿ ಈ ವಿಧವಾ ಸ್ತ್ರೀಯ ಪಾತ್ರ ಹೆಚ್ಚಾಗುತ್ತೆ. ಆಕೆ ನಿಮ್ಮ ಜೀವನದಲ್ಲಿ ಒಂದು ಸಂದೇಶವನ್ನು ನೀಡೋದಕ್ಕೆ ಬರ್ತಾಳೆ. ಆ ಸಂದೇಶವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಮುಂದಿನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಕೆಲವರಿಗೆ ಈ ವಿಧವಾ ಸ್ತ್ರೀ ಒಳ್ಳೆಯದಾಗಿ ಕಾಣಿಸ್ಕೊಳ್ಬಹುದು, ಆದರೆ ಕೆಲವರಿಗೆ ಆಕೆ ಒಂದು ಪರೀಕ್ಷೆಯಂತೆ ಕಾಣಬಹುದು. ಇದು ನಿಮ್ಮ ನಡೆ ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿಗೆ ಅವಲಂಬಿತವಾಗಿದೆ. ಸ್ನೇಹಿತರೆ, ದೇವರು ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳನ್ನು ಕಳಿಸ್ತಾನೆ. ಅವರು ನಮ್ಮನ್ನು ಸರಿಯಾದ ದಾರಿಗೆ ತಳ್ಳೋದಕ್ಕೆ ಅಥವಾ ನಮ್ಮ ತಪ್ಪುಗಳನ್ನು ತೋರಿಸೋದಕ್ಕೆ ಬರ್ತಾರೆ. ಈ ವಿಧವಾ ಸ್ತ್ರೀಯ ಆಗಮನ ಕೂಡ ಅಂಥದ್ದೇ ಒಂದು ದೈವಿಕ ಸಂಕೇತ ಆಗಿರಬಹುದು. ಆಕೆ ನಿಮ್ಮ ಜೀವನದಲ್ಲಿ ಬಂದಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬ ಮುಖ್ಯವಾಗಿರುತ್ತೆ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಯಾಕೆಂದರೆ ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ತಪ್ಪು ಕೂಡ ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಆದರೆ ಈ ಮಹಿಳೆಯ ಸಲಹೆಯನ್ನು ನೀವು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತೆ. ನೀವು ಬಹಳ ದಿನಗಳಿಂದ ಎದುರಿಸ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗುತ್ತೆ. ನಿಮ್ಮ ಮನೆಯಲ್ಲೂ ಶಾಂತಿ ಸ್ಥಾಪನೆ ಆಗುತ್ತೆ. ಆದರೆ ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಡಬೇಕು. ವೃಷಭ ರಾಶಿಯವರ ದೊಡ್ಡ ಶಕ್ತಿ ಸಹನೆ. ಆದರೆ ಕೆಲವೊಮ್ಮೆ ನೀವು ಅತಿಯಾಗಿ ನಂಬಿಕೆ ಇಡುವ ಸ್ವಭಾವದಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಯಾರನ್ನೂ ಅತಿಯಾಗಿ ನಂಬಬಾರದು. ವಿಶೇಷವಾಗಿ ಹೊಸ ಪರಿಚಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಈ ವಿಧವಾ ಸ್ತ್ರೀಯ ಜೊತೆ ನಿಮ್ಮ ಸಂಪರ್ಕ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸಬಹುದು. ನೀವು ಆಕೆಯನ್ನು ಗೌರವಿಸಿದರೆ ಆಕೆ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಆಗಬಹುದು, ಇಲ್ಲದಿದ್ದರೆ ಒಂದು ಪಾಠ ಕಲಿಸುವ ಅನುಭವ ಆಗಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಯೋಗ ಕೂಡ ಶುರುವಾಗ್ತಾ ಇದೆ. ಇದು ನಿಮಗೆ ಹಣ ಮತ್ತು ಗೌರವ ತರುವ ಯೋಗ. ನೀವು ಬಹಳ ದಿನಗಳಿಂದ ಕಾಯ್ದಿದ್ದ ಅವಕಾಶ ಈಗ ನಿಮ್ಮ ಬಳಿ ಬರುತ್ತೆ. ಆದರೆ ನೀವು ಅದನ್ನು ಹಿಡಿಯೋದಕ್ಕೆ ಸಿದ್ಧರಾಗಿರಬೇಕು. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ಪ್ರತಿಯೊಂದು ವಿಷಯವನ್ನು ಆಲೋಚನೆ ಮಾಡಿ ನಂತರನೇ ನಿರ್ಧಾರ ಮಾಡಿ. ಈ ಸಮಯದಲ್ಲಿ ದೇವರ ಪ್ರಾರ್ಥನೆ ತುಂಬ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರನ್ನು ಸ್ಮರಿಸಿ, ವಿಶೇಷವಾಗಿ ಶನಿದೇವರ ಪೂಜೆ ಮಾಡಿದರೆ
ನಿಮಗೆ ಒಳ್ಳೆಯ ಫಲ ಅನ್ನೋದು ದೊರೆಯುತ್ತೆ. ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ, ಯಾರು ನಿಮ್ಮ ಒಳಿತಿಗಾಗಿ ಇದ್ದಾರೆ ಎಂಬುದು ತಿಳಿದುಕೊಳ್ಳಿ. ಈ ವಿಧವಾ ಸ್ತ್ರೀಯ ಆಗಮನ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ನೀವು ಯಶಸ್ಸಿನ ದಾರಿಗೆ ಹೋಗ್ತೀರಾ. ಇಲ್ಲದಿದ್ದರೆ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಈ ಸಮಯ ನಿಮ್ಮ ಜೀವನದ ಅತ್ಯಂತ ಮುಖ್ಯ ಸಮಯ ಆಗಬಹುದು. ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆದರೆ ನೀವು ಯಶಸ್ಸನ್ನು ಖಚಿತವಾಗಿ ಪಡಿತೀರಾ. ಈ ಸಂದೇಶ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಅನಿಸಿದರೆ ಇದು ದೇವರ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಓಂ ಶ್ರೀ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.